ಮಾಹಿತಿ ಕೊಡ್ತಾರೆ. ಬಸವರಾಜ್, ಸದನದಲ್ಲಿ ಇಂಥ ಒಂದು ವಿಚಾರಗಳು ಬಂದಾಗ ಏನೋ ಆಗ್ಬಿಡುತ್ತೆ. ಆಮೇಲೆ ಇಂಡೈರೆಕ್ಟ್ ಆಗಿ ಮಾತಾಡಬೇಕು ಅಂತಂದ್ರೆ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ರಾಜಕೀಯ ಗುದ್ದಾಟಗಳು ನಡೀತಾ ಇತ್ತು. ಏನು ಅವನೇನ ದುಡ್ಡಿದ್ದವನ ಕೆಪಿಸಿ ಅಧ್ಯಕ್ಷ, ನಾವು ಆಗಬಾರ್ದ, ಚೀಫ್ ಮಿನಿಸ್ಟರ್ ಆಗ್ತೀನಿ, ಸಿದ್ದರಾಮಯ್ಯನೇ, ಈ ತರ ಇತ್ತು. ಎಲ್ಲರ ತಲೆಯಲ್ಲಿ ಏನಿತ್ತು ಅಂದ್ರೆ ಇವರೆಲ್ಲ ಡಿ ಕೆ ಶಿವಕುಮಾರ್ ವಿರೋಧಿ ಗ್ಯಾಂಗು, ಹಾಗಾಗಿ ಇವರನ್ನೇನೋ ಮಟ್ಟ ಹಾಕೋದಕ್ಕೆ ಮಾಡಿರಬಹುದೇನೋ ಅನ್ನುವಂಥದ್ದನ್ನ ಯಾರು ರಾಜರಾಜೇಶ್ವರಿ ನಗರದ ಮುನಿರತ್ನ ಹೇಳಿದ ನಂತರ ಸ್ವಲ್ಪ ಆ ತರ ಚರ್ಚೆಗಳು ಶುರುವಾಯ್ತದ. ಹೌದೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಆ ತರ ಚರ್ಚೆಗಳಂತೂ ಶುರುವಾಯ್ತು. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎತ್ತೋದು ವಿಚಾರವನ್ನ ಜೋರಾಗಿ ಹೇಳುದು, ಹೌದು ನನ್ನ ಮೇಲೆ ಈ ತರ ಆಗಿದೆ, ನಾನು ಬಿಡಲ್ಲ ಅಂತ ಹೇಳುದು. ಆಮೇಲೆ ರಾಜಣ್ಣ ಅವರ ವರ್ಚಸ್ ಹೆಂಗೆ ಅಂತಂದ್ರೆ ಅವರಂತ ರೆಬೆಲ್ ಸ್ಟಾರ್, ಸುಮ್ಮನೆ ಬಿಡುವಂತ ಅಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ. ಸಿಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕ್ಷಣ ಮಾತ್ರದಲ್ಲಿ ಎಫ್ಐಆರ್ ಆಯಿತು. ಅಲ್ಲಿಂದ ವಿಧಾನಸೌಧದಲ್ಲಿ ಎತ್ತಾಕೊಂಡು ಹೋದ್ರು. ಇಲ್ಲಿ ಯಾರು ಮಾಡಿಸಿದ್ದು, ಏನ್ ಮಾಡಿಸಿದ್ದು, ಏನು ಗೊತ್ತಾಗ್ತಾ ಇಲ್ಲ. ಅಲ್ಲೇ ಗುಮ್ಮನ್ ಗುಸ್ಕ ಆಗ್ತಾ ಇದೆ. ಈ ನಡುವೆ ರಾಜಣ್ಣ ಇಷ್ಟೆಲ್ಲ ತೋಳೇರಿಸಿ, ಕೈಯೇರಿಸಿ, ತೊಡೆತಟ್ಟಿ ಮಾತಾಡಿದವರು ಹಂಗೇ ಸೈಲೆಂಟ್ ಆಗ್ಬಿಟ್ರು. ಏನಾಗ್ತಿದೆ ಬಸವರಾಜ್ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟ ಹಾಗೆ? ಯಾಕೆ ಕೆಲವರು ಸೈಲೆಂಟ್ ಆಗ್ತಾ ಇದ್ದಾರೆ ಅಂದ್ರೆ, ಏನಾದ್ರೂ ತನಿಖೆಗೆ ಒಳಪಟ್ರೆ ಬಂಡವಾಳ ಬಯಲಾಗ್ಬಿಡತ್ತಾ? ಅದರ ಜೊತೆಗೆ ಕಾಂಗ್ರೆಸ್ ಸರ್ವನಾಶ ಆಗ್ಬಿಡತ್ತಾ? ಅದಕ್ಕಾಗಿ ಸೇಫ್ಟಿ ಗೇಮಾ ಅಥವಾ ಇವರಿಬ್ಬರ ನಡುವಿನ ಅಡ್ಜಸ್ಟ್ಮೆಂಟ್ ಏನಿದು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನೀವೇ ಹೇಳಬೇಕಷ್ಟೇ. ಅಜಯ್ ಪ್ರಕಾಶ್, ನನಗೆ ಲೆಟರ್ ಅನ್ನ ಕೊಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಕಡೆಯಿಂದ ಪ್ರಸ್ತಾಪ ಮಾಡಿಸ್ತಾರೆ. ಯಾಕೆಂದ್ರೆ ಅಲ್ಲಿ ಗೃಹ ಸಚಿವರು ಸದನದಲ್ಲಿದ್ರು, ಅವರೇ ಉತ್ತರ ಕೊಡ್ತಾರೆ. ಇದು ನಾಳೆ ದೊಡ್ಡ ಮಟ್ಟದ ಸುದ್ದಿ ಆಗ್ಲಿ ಮತ್ತು ಕಡತದಲ್ಲಿ ಇರ್ಲಿ ಅನ್ನುವಂತ ದಾಖಲೆ ಇರ್ಲಿ ಅನ್ನುವಂತ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಸುದ್ದಿ ಆಗ್ಲಿ ಮತ್ತು ಕಡತದಲ್ಲಿ ಇರ್ಲಿ ಅನ್ನುವಂತ ದಾಖಲೆ ಇರ್ಲಿ ಅನ್ನುವಂತ ಕಾರಣಕ್ಕಾಗಿ ಇದನ್ನ ಪ್ರಸ್ತಾಪ ಮಾಡಿದ್ದು. ಆ ನಂತರದ ಬೆಳವಣಿಗೆಗಳಿದಾವಲ್ಲ, ಅಲ್ಲಿ ಹೈಕಮಾಂಡ್ ಎಂಟ್ರಿ ಆದ ಬಳಿಕ ಎಲ್ಲ ಉಲ್ಟಾ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಅವ್ರು ಹೇಳ್ತಾ ಇದ್ರು ದಾಖಲೆಗಳಿದಾವೆ, ದಾಖಲೆಗಳ ಸಮೇತ ನಾನು ದೂರು ಕೊಡ್ತೇನೆ ಅಂತ. ಆ ದಾಖಲೆಗಳನ್ನೇನಾದ್ರೂ ತನಿಖೆಗೆ ಕೊಟ್ಟಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬರ ಸಚಿವರ ಹೆಸರುಗಳು ಆಚೆ ಬರಬಹುದು ಅನ್ನುವಂತ ಒಂದಷ್ಟು ಗುಮಾನಿಗಳಿದಾವೆ. ಹಾಗಾಗಿ ಆ ಹೆಸರು ಆಚೆ ಬಂದಿದ್ದೇ ಆದಲ್ಲಿ ಇದು ರಾಷ್ಟ್ರವ್ಯಾಪಿ ಕಾಂಗ್ರೆಸ್ಗೆ ಮುಜುಗರ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ 2 ತಿಂಗಳಿಂದನೂ ಸಿಎಂ ಅವರಿಗೆ ಹುಷಾರಿರಲಿಲ್ಲ. ಆದ್ರೆ ಆಗ ಹೋಗದೆ ಇರತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏಕಾಏಕಿ ಭಾನುವಾರ ಸಿಎಂ ಅವರ ಮನೆಗೆ ದೌಡಾಯಿಸಿ ಹೋಗ್ತಾರೆ. ಅದು ಯಾರಿಗೂ ಕೂಡ ಮಾಹಿತಿ ಕೊಡದೆ ಹೋಗ್ತಾರೆ. ಆಗ 1 ಗಂಟೆ ಚರ್ಚೆ ಮಾಡಿದ್ದಾರೆ ಇಬ್ಬರೇ ಕ್ಲೋಸ್ ಡೋರ್ ಮೀಟಿಂಗ್. ಯಾವುದೇ ಕಾರಣಕ್ಕೂ ಇದು ಪ್ರಕರಣ ಮುಂದುವರಿಬಾರದು, ಕೇವಲ ದೂರು ಕೊಟ್ಟಾಗೂ ಆಗಬೇಕು, ಅದು ತನಿಖೆ ಆದಾಗೂ ಆಗಬೇಕು. ಆದ್ರೆ ಯಾವುದೂ ಕೂಡ ಪ್ರಕರಣ ಸುಖಾಂತ್ಯ ಆಗಬಾರದು. ಹಾಗೇನಾದ್ರೂ ಅವರು ಸಾಕ್ಷಿ ಸಮೇತ ದೂರು ಕೊಟ್ಟಿದ್ದೆ ಆದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಅನ್ನುವಂತ ಒಂದಷ್ಟು ಸೂಚನೆಗಳು ಕೊಟ್ಟೋಗಿದ್ದಾರೆ. ಮತ್ತು ಸದನದಲ್ಲಿ ಪ್ರಸ್ತಾಪ ಮಾಡಕ್ ಯಾಕೆ ಬಿಟ್ರೆ ಅನ್ನುವಂತ ಒಂದಷ್ಟು ವಾರ್ನಿಂಗು ಮತ್ತು ವಾಗ್ದಾಳಿಯನ್ನ ಸಿಎಂ ಅವ್ರಿಗೂ ಮಾಡಿ ಹೋಗಿದ್ದಾರೆ. ಆ ಕಾರಣಕ್ಕಾಗಿ ಈ ಪ್ರಕರಣವನ್ನು ಹತ್ತಿಕ್ಕುವಂತ ಪ್ರಯತ್ನಗಳು ಆಗ್ತಾ ಇದಾವೆ ಅನ್ನುವಂಥದ್ದು. ಮತ್ತು ರಾಜಣ್ಣ ಆಗ ಅಬ್ಬರಿಸಿ ಬೆಬ್ಬರಿದ್ದು ಈಗ ಸೈಲೆಂಟ್ ಆಗಕ್ಕೂ ಕೂಡ ಇದೇ ಕಾರಣ ಅನ್ನುವಂಥದ್ದು ಪ್ರಮುಖವಾಗಿ ರಾಜಣ್ಣ ಆಪ್ತ ವಲಯದಿಂದ ಕೇಳಿ ಬರ್ತಿರ್ತಕ್ಕಂಥದ್ದು. ಈಗ ಇದರಿಂದ ಕಾಂಗ್ರೆಸ್ ಪಕ್ಷದ ಡ್ಯಾಮೇಜ್ ಅನ್ನ ತಡೆಯೋಕೆ ಮತ್ತು ಬಿಜೆಪಿ ಪಕ್ಷಕ್ಕೆ ಆಹಾರ ಆಗೋದನ್ನ ತಪ್ಪಿಸೋದಕ್ಕೆ ಈಗ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ ಇದೆ ಜಯಪ್ರಕಾಶ್, ರಾಜಣ್ಣ ಅವರ ಪುತ್ರ ಯಾವ ರೀತಿಯಾಗಿ ಇದಕ್ಕೆ ಒಂದಷ್ಟು ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ರಾಜಣ್ಣ ಅವರ ಪುತ್ರ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ರು, ತಂದೆ ಬಿಟ್ಟರು ನಾನು ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾಗಿ ಅವರ ನಿರ್ಧಾರಗಳು ಹೇಗಿರ್ತವೆ ಮುಂದಿನ ದಿನಗಳಲ್ಲಿ, ಅವ್ರಿಗೂ ಹನಿ ಟ್ರಾಪ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದಾವೆ. ಅವರು ಏನಾದ್ರೂ ದೂರು ಕೊಟ್ಟು ದಾಖಲೆಗಳನ್ನ ಕೊಟ್ಟಿದ್ದೇ ಆದಲ್ಲಿ ಈ ತನಿಖೆ ಆಗಿ ಒಂದು ಲೆಕ್ಕಾಚಾರದಲ್ಲಿ ಒಬ್ಬರಿಗೆ ಏನಾದ್ರೂ ಶಿಕ್ಷೆ ಆಗಬಹುದು, ಈ ಸಚಿವರು ಯಾರೆಲ್ಲ ಪಾತ್ರ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಅವರು ಕೂಡ ಸೈಲೆಂಟ್ ಆಗಿದ್ದೇ ಆದಲ್ಲಿ ಈ ಪ್ರಕರಣ ಎಲ್ಲಿಗೆ ಸುಖಾಂತ್ಯ ಅಂದ್ರೆ ಹಳ್ಳ ಹಡಿದಿದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಜಯಪ್ರಕಾಶ್, ಈಗ ರಾಜಣ್ಣ ಬಳಿ ಹೋದ ಹುಡುಗಿ ಮತ್ತು ರಾಜಣ್ಣನ ಮಗನ ಬಳಿ ಹೋದ ಹುಡುಗಿ ಇಬ್ರು ಒಂದೇನಾ ಬೇರೆ ಬೇರೆನಾ? ಜಯಪ್ರಕಾಶ್, ರಾಜಣ್ಣ ಅವರ ಬಳಿ ಹೋಗಿದ್ದಂತವರೇ ಬೇರೆ, ರಾಜಣ್ಣ ಪುತ್ರ ರಾಜೇಂದ್ರ ಅವರ ಕೇಸ್ಗಳೇ ಬೇರೆ ಬೇರೆ ತರ ಇದೆ. ಅದು ರಾಜಕೀಯ ವಲಯದಲ್ಲಿ ಮತ್ತು ಒಂದಷ್ಟು ಅದೇ ಪಕ್ಷದ ಒಂದಷ್ಟು ಆಂತರಿಕ ಸಂಘರ್ಷ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಒಬ್ಬರು ಖಜಾಂಚಿ ಮತ್ತು ರಾಜೇಂದ್ರ ಅವರ ನಡುವೆ ಆಂತರಿಕ ಸಂಘರ್ಷ ನಡೀತಾ ಇದೆ. ಹಾಗಾಗಿ ಅವರದ್ದು ಹನಿ ಟ್ರಾಪ್ ಪಕ್ಕಾ ಸಿಡಿ ಆಗಿದೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಪಕ್ಷದಲ್ಲೇ ಇದಾವೆ. ಅದನ್ನು ಕೂಡ ರಾಜೇಂದ್ರ ಅವರು ಆಪ್ತ ರೆಕಾರ್ಡ್ ಆಗಿ ಒಪ್ಕೊಂಡಿದ್ದಾರೆ, ನನ್ನ ಸಿಡಿ ಆಗಿದೆ ಅನ್ನೋ ಮಾಹಿತಿ ಕೊಡ್ತಾರೆ. ಬಸವರಾಜ್, ಸದನದಲ್ಲಿ ಇಂಥ ಒಂದು ವಿಚಾರಗಳು ಬಂದಾಗ ಏನೋ ಆಗ್ಬಿಡುತ್ತೆ. ಆಮೇಲೆ ಇಂಡೈರೆಕ್ಟ್ ಆಗಿ ಮಾತಾಡಬೇಕು ಅಂತಂದ್ರೆ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು
ರಾಜಕೀಯ ಗುದ್ದಾಟಗಳು ನಡೀತಾ ಇತ್ತು. ಏನು ಅವನೇನ ದುಡ್ಡಿದ್ದವನ ಕೆಪಿಸಿ ಅಧ್ಯಕ್ಷ ನಾವಾಗಬಾರ್ದ, ಚೀಫ್ ಮಿನಿಸ್ಟರ್ ಆಗ್ತೀನಿ ಸಿದ್ದರಾಮಯ್ಯನೇ, ಈ ತರ ಇತ್ತು. ಎಲ್ಲರ ತಲೆಯಲ್ಲಿ ಏನಿತ್ತು ಅಂದ್ರೆ ಇವರೆಲ್ಲ ಡಿ ಕೆ ಶಿವಕುಮಾರ್ ವಿರೋಧಿ ಗ್ಯಾಂಗು, ಹಾಗಾಗಿ ಇವರನ್ನೇನೋ ಮಟ್ಟ ಹಾಕೋದಕ್ಕೆ ಮಾಡಿರಬಹುದೇನೋ ಅನ್ನುವಂಥದ್ದನ್ನ ಯಾರು ರಾಜರಾಜೇಶ್ವರಿ ನಗರದ ಮುನಿರತ್ನ ಹೇಳಿದ ನಂತರ ಸ್ವಲ್ಪ ಆ ತರ ಚರ್ಚೆಗಳು ಶುರುವಾಯ್ತದ. ಹೌದೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಆ ತರ ಚರ್ಚೆಗಳಂತೂ ಶುರುವಾಯ್ತು. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎತ್ತೋದು ವಿಚಾರವನ್ನ ಜೋರಾಗಿ ಹೇಳುದು, ಹೌದು ನನ್ನ ಮೇಲೆ ಈ ತರ ಆಗಿದೆ, ನಾನು ಬಿಡಲ್ಲ ಅಂತ ಹೇಳುದು. ಆಮೇಲೆ ರಾಜಣ್ಣ ಅವರ ವರ್ಚಸ್ ಹೆಂಗೆ ಅಂತಂದ್ರೆ ಅವರಂತ ರೆಬೆಲ್ ಸ್ಟಾರ್, ಸುಮ್ಮನೆ ಬಿಡುವಂತ ಅಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ. ಸಿಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣ ಮಾತ್ರದಲ್ಲಿ ಎಫ್ಐಆರ್ ಆಯ್ತು. ಅಲ್ಲಿಂದ ವಿಧಾನಸೌಧದಲ್ಲಿ ಎತ್ತಾಕೊಂಡು ಹೋದ್ರು. ಇಲ್ಲಿ ಯಾರು ಮಾಡಿಸಿದ್ದು, ಏನ್ ಮಾಡಿಸಿದ್ದು, ಏನು ಗೊತ್ತಾಗ್ತಾ ಇಲ್ಲ. ಅಲ್ಲೇ ಗುಮ್ಮನ್ ಗುಸ್ಕ ಆಗ್ತಾ ಇದೆ. ಈ ನಡುವೆ ರಾಜಣ್ಣ ಇಷ್ಟೆಲ್ಲ ತೋಳೇರಿಸಿ ಕೈಯೇರಿಸಿ ತೊಡೆತಟ್ಟಿ ಮಾತಾಡಿದವರು ಹಂಗೇ ಸೈಲೆಂಟ್ ಆಗ್ಬಿಟ್ರು. ಏನಾಗ್ತಿದೆ ಬಸವರಾಜ್? ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟ ಹಾಗೆ ಯಾಕೆ ಕೆಲವರು ಸೈಲೆಂಟ್ ಆಗ್ತಾ ಇದ್ದಾರೆ ಅಂದ್ರೆ, ಏನಾದ್ರೂ ತನಿಖೆಗೆ ಒಳಪಟ್ರೆ ಬಂಡವಾಳ ಬಯಲಾಗ್ಬಿಡತ್ತಾ? ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ವನಾಶ ಆಗ್ಬಿಡತ್ತಾ? ಅದಕ್ಕಾಗಿ ಸೇಫ್ಟಿ ಗೇಮಾ ಅಥವಾ ಇವರಿಬ್ಬರ ನಡುವಿನ ಅಡ್ಜಸ್ಟ್ಮೆಂಟ್ ಏನಿದು? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನೀವೇ ಹೇಳಬೇಕಷ್ಟೇ. ಅಜಯ್ ಪ್ರಕಾಶ್, ನನಗೆ ಲೆಟರ್ ಅನ್ನ ಕೊಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಕಡೆಯಿಂದ ಪ್ರಸ್ತಾಪ ಮಾಡಿಸ್ತಾರೆ. ಯಾಕೆಂದ್ರೆ ಅಲ್ಲಿ ಗೃಹ ಸಚಿವರು ಸದನದಲ್ಲಿದ್ರು, ಅವರೇ ಉತ್ತರ ಕೊಡ್ತಾರೆ. ಇದು ನಾಳೆ ದೊಡ್ಡ ಮಟ್ಟದ ಸುದ್ದಿ ಆಗ್ಲಿ ಮತ್ತು ಕಡತದಲ್ಲಿ ಇರ್ಲಿ ಅನ್ನುವಂತ ದಾಖಲೆ ಇರ್ಲಿ ಅನ್ನುವಂತ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಸುದ್ದಿ ಆಗ್ಲಿ ಮತ್ತು ಕಡತದಲ್ಲಿ ಇರ್ಲಿ ಅನ್ನುವಂತ ದಾಖಲೆ ಇರ್ಲಿ ಅನ್ನುವಂತ ಕಾರಣಕ್ಕಾಗಿ ಇದನ್ನ ಪ್ರಸ್ತಾಪ ಮಾಡಿದ್ದು. ಆ ನಂತರದ ಬೆಳವಣಿಗೆಗಳಿದಾವಲ್ಲ, ಅಲ್ಲಿ ಹೈಕಮಾಂಡ್ ಎಂಟ್ರಿ ಆದ ಬಳಿಕ ಎಲ್ಲ ಉಲ್ಟಾ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಅವ್ರು ಹೇಳ್ತಾ ಇದ್ರು ದಾಖಲೆಗಳಿದಾವೆ, ದಾಖಲೆಗಳ ಸಮೇತ ನಾನು ದೂರು ಕೊಡ್ತೇನೆ ಅಂತ. ಆ ದಾಖಲೆಗಳನ್ನೇನಾದ್ರೂ ತನಿಖೆಗೆ ಕೊಟ್ಟಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬರ ಸಚಿವರ ಹೆಸರುಗಳು ಆಚೆ ಬರಬಹುದು ಅನ್ನುವಂತ ಒಂದಷ್ಟು ಗುಮಾನಿಗಳಿದಾವೆ. ಹಾಗಾಗಿ ಆ ಹೆಸರು ಆಚೆ ಬಂದಿದ್ದೇ ಆದಲ್ಲಿ ಇದು ರಾಷ್ಟ್ರವ್ಯಾಪಿ ಕಾಂಗ್ರೆಸ್ಗೆ ಮುಜುಗರ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ 2 ತಿಂಗಳಿಂದನೂ ಸಿಎಂ ಅವ್ರಿಗೆ ಹುಷಾರಿರಲಿಲ್ಲ. ಆದ್ರೆ ಆಗ ಹೋಗದೇ ಇರತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏಕಾಏಕಿ ಭಾನುವಾರ ಸಿಎಂ ಅವರ ಮನೆಗೆ ದೌಡಾಯಿಸಿ ಹೋಗ್ತಾರೆ. ಅದು ಯಾರಿಗೂ ಕೂಡ ಮಾಹಿತಿ ಕೊಡದೆ ಹೋಗ್ತಾರೆ. ಆಗ 1 ಗಂಟೆ ಚರ್ಚೆ ಮಾಡಿದ್ದಾರೆ, ಇಬ್ಬರೇ ಕ್ಲೋಸ್ ಡೋರ್ ಮೀಟಿಂಗ್. ಯಾವುದೇ ಕಾರಣಕ್ಕೂ ಇದು ಪ್ರಕರಣ ಮುಂದುವರಿಬಾರದು, ಕೇವಲ ದೂರು ಕೊಟ್ಟಾಗೂ ಆಗಬೇಕು, ಅದು ತನಿಖೆ ಆದಾಗೂ ಆಗಬೇಕು. ಆದ್ರೆ ಯಾವುದೂ ಕೂಡ ಪ್ರಕರಣ ಸುಖಾಂತ್ಯ ಆಗಬಾರದು. ಹಾಗೇನಾದ್ರೂ ಅವರು ಸಾಕ್ಷಿ ಸಮೇತ ದೂರು ಕೊಟ್ಟಿದ್ದೆ ಆದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಅನ್ನುವಂತ ಒಂದಷ್ಟು ಸೂಚನೆಗಳು ಕೊಟ್ಟೋಗಿದ್ದಾರೆ. ಮತ್ತು ಸದನದಲ್ಲಿ ಪ್ರಸ್ತಾಪ ಮಾಡಕ್ ಯಾಕೆ ಬಿಟ್ರೆ ಅನ್ನುವಂತ ಒಂದಷ್ಟು ವಾರ್ನಿಂಗು ಮತ್ತು ವಾಗ್ದಾಳಿಯನ್ನ ಸಿಎಂ ಅವ್ರಿಗೂ ಮಾಡಿ ಹೋಗಿದ್ದಾರೆ. ಆ ಕಾರಣಕ್ಕಾಗಿ ಈ ಪ್ರಕರಣವನ್ನು ಹತ್ತಿಕ್ಕುವಂತ ಪ್ರಯತ್ನಗಳು ಆಗ್ತಾ ಇದಾವೆ ಅನ್ನುವಂಥದ್ದು. ಮತ್ತು ರಾಜಣ್ಣ ಆಗ ಬೆಬ್ಬೆರೆದಿದ್ದು ಈಗ ಸೈಲೆಂಟ್ ಆಗಕ್ಕೂ ಕೂಡ ಇದೇ ಕಾರಣ ಅನ್ನುವಂಥದ್ದು ಪ್ರಮುಖವಾಗಿ ರಾಜಣ್ಣ ಆಪ್ತ ವಲಯದಿಂದ ಕೇಳಿ ಬರ್ತಿರ್ತಕ್ಕಂಥದ್ದು. ಇದರಿಂದ ಕಾಂಗ್ರೆಸ್ ಪಕ್ಷದ ಡ್ಯಾಮೇಜ್ ಅನ್ನ ತಡೆಯಕ್ಕೆ ಮತ್ತು ಬಿಜೆಪಿ ಪಕ್ಷಕ್ಕೆ ಆಹಾರ ಆಗೋದನ್ನ ತಪ್ಪಿಸೋದಕ್ಕೆ ಈಗ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಇನ್ನೊಂದು ಪ್ರಶ್ನೆ ಇದೆ. ಜಯಪ್ರಕಾಶ್, ರಾಜಣ್ಣ ಅವರ ಪುತ್ರ ಯಾವ ರೀತಿಯಾಗಿ ಇದಕ್ಕೆ ಒಂದಷ್ಟು ಬೆಂಬಲ ಕೊಡ್ತಾರೆ ಅನ್ನೋದು? ಯಾಕಂದ್ರೆ ರಾಜಣ್ಣ ಅವರ ಪುತ್ರ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಹೇಳಿದ್ರು, ತಂದೆ ಬಿಟ್ಟರು ನಾನು ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾಗಿ ಅವರ ನಿರ್ಧಾರಗಳು ಹೇಗಿರ್ತವೆ ಮುಂದಿನ ದಿನಗಳಲ್ಲಿ, ಅವ್ರಿಗೂ ಹನಿ ಟ್ರಾಪ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದಾವೆ. ಅವರು ಏನಾದ್ರೂ ದೂರು ಕೊಟ್ಟು ದಾಖಲೆಗಳನ್ನ ಕೊಟ್ಟಿದ್ದೇ ಆದಲ್ಲಿ ಈ ತನಿಖೆ ಆಗಿ ಒಂದು ಲೆಕ್ಕಾಚಾರದಲ್ಲಿ ಒಬ್ಬರಿಗೆ ಏನಾದ್ರೂ ಶಿಕ್ಷೆ ಆಗಬಹುದು, ಈ ಸಚಿವರು ಯಾರೆಲ್ಲ ಪಾತ್ರ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಅವರು ಕೂಡ ಸೈಲೆಂಟ್ ಆಗಿದ್ದೇ ಆದಲ್ಲಿ ಈ ಪ್ರಕರಣ ಎಲ್ಲಿಗೆ ಸುಖಾಂತ್ಯ ಅಂದ್ರೆ ಹಳ್ಳ ಹಿಡಿದಿದೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಜಯಪ್ರಕಾಶ್, ಈಗ ರಾಜಣ್ಣ ಬಳಿ ಹೋದ ಹುಡುಗಿ ಮತ್ತು ರಾಜಣ್ಣನ ಮಗನ ಬಳಿ ಹೋದ ಹುಡುಗಿ ಇಬ್ರು ಒಂದೇನ ಬೇರೆ ಬೇರೆನಾ? ಜಯಪ್ರಕಾಶ್, ರಾಜಣ್ಣ ಅವರ ಬಳಿ ಹೋಗಿದ್ದಂತವರೇ ಬೇರೆ, ರಾಜಣ್ಣ ನಮ್ಮ ಪುತ್ರ ರಾಜೇಂದ್ರ ಅವರ ಕೇಸ್ಗಳೇ ಬೇರೆ ಬೇರೆ ತರ ಇದೆ. ಅದು ರಾಜಕೀಯ ವಲಯದಲ್ಲಿ ಮತ್ತು ಒಂದಷ್ಟು ಅದೇ ಪಕ್ಷದ ಒಂದಷ್ಟು ಆಂತರಿಕ ಸಂಘರ್ಷ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಒಬ್ಬರು ಖಜಾಂಚಿ ಮತ್ತು ರಾಜೇಂದ್ರ ಅವರ ನಡುವೆ ಆಂತರಿಕ ಸಂಘರ್ಷ ನಡೀತಾ ಇದೆ. ಹಾಗಾಗಿ ಅವರದ್ದು ಹನಿ ಟ್ರಾಪ್ ಪಕ್ಕಾ ಸಿಡಿ ಆಗಿದೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಪಕ್ಷದಲ್ಲೇ ಇದಾವೆ. ಅದನ್ನು ಕೂಡ ರಾಜೇಂದ್ರ ಅವರು ಆಪ್ತ ರಿಕಾರ್ಡ್ ಆಗಿ ಒಪ್ಕೊಂಡಿದ್ದಾರೆ, ನನ್ನ ಸಿಡಿ ಆಗಿದೆ ಅನ್ನೋದು.